पिङ्गलीष्वक्ति अस्योद्भवादिदमशेषविशेषतोऽपि वन्द्यं सदा प्रियतं मम सन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथपुरं भजे। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ಮೂರನೇ ಐದನೇ ಪದ್ಯ ನಾಲ್ಕನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ ಐದನೇ ಪದ್ಯ. ಆಚಾರ್ಯ ಒಂದು ಪ್ರಶ್ನೆ ಕೇಳ್ಬೋದಾ? ಹಾ ಕೇಳಿ. ಈಗ ಶೇರ್ ಮಾಡ್ತೀನಿ, ಸ್ವಲ್ಪ ಲೆಕ್ಕ ತಪ್ಪೋಗ್ತಾ ಇದೆ. ಎಲ್ ತಪ್ಪು ಅಂತ ನಂಗೆ ಗೊತ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ. ಈಗ ಕಾಣಿಸ್ತಿದೆ, ಸ್ಕ್ರೀನ್ ಕಾಣಿಸ್ತಿದಾ? ಸ್ಟಾರ್ಟೆಡ್ ಸ್ಕ್ರೀನ್ ಶೇರಿಂಗ್ ಅಂತ ಅಷ್ಟೇ ಕಾಣಿಸ್ತಾ ಇದೆ, ಕಾಣಿಸ್ತಿಲ್ಲ. ಇಲ್ಲ ತುಂಬಾ ಹಾ, ಹಾ. ಕ್ಲಿಯರ್ ಆಗಿ ಬರ್ದಿದ್ದಾರೆ. ಚೂರು ದೊಡ್ಡದು ಮಾಡ್ಕೊಂಡು ನೋಡ್ಕೋಬೇಕಾಚಾರ್ಯ, ಝೂಮ್ ಮಾಡ್ಕೊಳ್ಳಿ. ಹಾ ಹಾ ಸಿಕ್ ಈಗ 72,000 ಬರ್ತಾ ಇಲ್ಲ ಅಂತ ಅವ್ರದ್ದು. ನಾನೇ ಎಲ್ಲೋ ತಪ್ಪು ಮಾಡ್ಕೊಂಡಿದ್ದೀನಿ. ಅವರು ದಾಸರು ಹೇಳ್ದಂಗೆ 16 ಸ್ವರಾಕ್ಷರ, 35 ವ್ಯಂಜನ, 11 ಅಕ್ಷರ. ಅದು ದೇವರುಕ್ಕೂ ನೀವು 100 ಅಂತ ಅವರೇ ದಾಸರು ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮ 1,000, ಇದೆರಡನ್ನ ಗುಣಿಸಿದ್ರೆ 100,000 ಬರುತ್ತೆ. ಅದನ್ನ ನಾನು ಫೋರ್ಸ್ ಮಾಡಿ 10,000 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಎಲ್ಲಿ ತಪ್ಪು ಮಾಡಿದ್ದೀನಿ ನಾನು? ಅದ್ ಮಾಡಿದ್ರೆ ಇದು 162,000 ನಾಡಿ ಬರುತ್ತೆ. ಅದು ಸರಿ ಇಲ್ಲ, ಇದು 10,000ನೇ ಇರ್ಬೇಕು. ಇಲ್ಲಿ ತಪ್ಪು ಮಾಡಿದ್ದೀನೋ? ಇಲ್ಲಿ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ವಿಷ್ಣು ಸಹಸ್ರನಾಮ ಸಹಸ್ರಾಣೆ. ಇಲ್ಲಿ ತಪ್ಪು ಮಾಡಿದ್ದೀನ ನಾನು, ಅಥವಾ ದಾಸರೇ ಏನೋ ಹೇಳ್ದಲ್ಲ ನಾವು ತಪ್ಪಾರ್ಥ ಮಾಡ್ಕೊಂಡು? ಹಿಂದಿನ ಪದ್ಯದಲ್ಲ? ಹೌದು ಹೌದು, ನೀವು ಹೇಳಿದ್ರೆ ಸರಿಗೇನೆ. ಅದನ್ನೇ ನಾನು ಅರ್ಥ ಮಾಡ್ಕೊಳಕ್ಕೆ ಸ್ಪ್ರೆಡ್ ಶೀಟ್ ನಲ್ಲಿ ಹಾಕಿದ್ದೀನಿ 2-3. ಇದು ಮತ್ತೆ ಬೃಹತಿ ಎರಡೂನು. ಯಾಕೆಂದ್ರೆ ಅವ್ರದ್ದು ಲೆಕ್ಕ ಸ್ವಲ್ಪ ಅಶೋಕ್ ಹೇಳ್ದಂಗೆ ಎಲ್ಲ ಕಡೆ ಅವ್ರು ಹೋಗ್ತಾ ಇದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ. ಸೊ ಇದು ಮ್ಯಾಚ್ ಆಗ್ಲಿಲ್ಲ. ಅಂದ್ರೆ ಈ ಬೃಹತಿ ಸಹಸ್ರದಲ್ಲಿ ಹೇಗೆ ಅಂತ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ ಹೌದು, ಅದು ಅದ್ರ ಹಿಂದಿಂದು 5ನೇದಲ್ಲ, 4ನೇದು ಅಂತ ಕಾಣುತ್ತೆ. ರಿವರ್ಸ್ ಆರ್ಡರ್ ಇಲ್ಲ, ಅದಲ್ಲ. ಸುಗಂಧ ಅದು ಅಲ್ಲ. ಮೂರನೇ ಪದ್ಯ ಬೇಕಾದ್ರೆ ಅದನ್ನು ಶೇರ್ ಮಾಡ್ತೀನಿ. ಇಲ್ಲಿ ಬೃಹತಿ ಛಂದಸ್ಸು ಅಂತಂದ್ರೆ 11 ಅಕ್ಷರ ಅಂತ. ಹೌದು, ಇದರಲ್ಲಿ ಬೃಹತಿ ಅನ್ನುವಂತಹ ದೇವರುಕ್ಕುಗಳು ಈ 11 ಅಕ್ಷರದ 100 ರುಕ್ಕುಗಳಿವೆ. ಆಯ್ತು. ಈ ಬೃಹತಿ ವಾಚ್ಯನಾದವನು ಬೇರೆ ಯಾರು ಅನ್ನೋದು ಪರಮಾತ್ಮನೇನೆ. ಆಯ್ತು. ಈ ಪರಮಾತ್ಮನೇ ನಾವಿಲ್ಲಿ ಇಟ್ಟು ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಕಾಣ್ತಿದಾ? ಇಲ್ಲಿ ಎಕ್ಸಿಸ್ಟಿಂಗ್ ಬೃಹತಿ ತತ್ವಾಭಿಮಾನಿ ನೀವು ಹೇಳ್ದಂಗೆ ಹೇಳಿದ್ದಾರೆ. 16, 35, 11. ಇಲ್ಲಿ 100 ದೇವ್ರ ರುಕ್ಕು ಅಂತ ಹೇಳಿದ್ದಾರೆ. ನೀವು 100ನೇ ಹೇಳಿದ್ರಿ, ಹೌದು ಸತ್ತಿ. ಅದನ್ನ ನೀವು ಇಂಟು 1,000 ಮಾಡಿದ್ರೆ ಅದು 100,000 ಆಗ್ಬೇಕು. ಸೊ ಅದ್ ಎಲ್ಲೋ ಗಡಬಡಿ ಇದೆ. ಸೊ ಇದು 10 ರುಕ್ ಇರ್ಬೋದು, ಗೊತ್ತಿಲ್ಲ ನಂಗೆ. ಅದು ಇಂಟು ಮಾಡಿ ಕೊನೆಗೆ 72,000. ಅದೇ ನಾನು ಇದು ಸ್ಪ್ರೆಡ್ ಶೀಟ್ ನಲ್ಲಿ ಲೆಕ್ಕ ಸರಿ ಬರ್ಲಿ ಅಂತ. ಇದರಲ್ಲಿ ಕೊಟ್ಟಿರುವಂತದ್ದು ಈ ಬೃಹತಿ 11 ಅಂದ್ರೆ 100 ರುಕ್ಕಿನಲ್ಲಿ ಏನು ಪ್ರತಿಪಾದಿತನಾಗಿದ್ದಾನೆ ಬೃಹತಿ ನಾಮಕ ಪರಮಾತ್ಮ, ಆ ಒಬ್ಬ ಪರಮಾತ್ಮನೇನೆ
ಹಾ ಬಲಭಾಗದ ಪುರುಷ 36,000 ನಾಡಿಗಳಲ್ಲಿ ಇರ್ತಾರೆ. ಆ ಹೌದು ಹೌದು. ಬಲಭಾಗದ ಬೃಹತಿ ಸಹಸ್ರದಲ್ಲಿ ಇರುವಂತಹ ಸ್ವರಾಕ್ಷರ ನಾಮಗಳಿಂದ ನೋಡ್ರಿ, ಸ್ವರಾಕ್ಷರ ನಾಮಗಳು ಎಷ್ಟಿದೆ ಗೊತ್ತಿಲ್ಲ ಅದರಲ್ಲಿ. ಬರೀ 16. ಸ್ವರಾಕ್ಷರ ಅಂತ ಹೇಳಿಲ್ಲ, ಸ್ವರಾಕ್ಷರದಿಂದ ಶುರುವಾಗುವಂತಹ ನಾಮಗಳು. ಹ್ಮ್. ಸರಿನಾ? ಹಾ ಅದ್ರಲ್ಲೇನ್ ಡೌಟ್ ಇಲ್ಲ. ಆದ್ರೆ ಇದ್ರಲ್ಲಿ 11 ಅವರಿಗೂ ಇರ್ತಾರಲ್ಲ, ಅದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ಇಲ್ಲಿ ಅವ್ರ ಲೆಕ್ಕ ಇದು 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 ಟ್ರಾನ್ಸ್ಲೇಷನ್ ಯಾರೋ ಪಂಡಿತರು ಬರ್ದಿರೋದು. ಬಾಕಿ ಎಲ್ಲ ಮ್ಯಾಚ್ ಆಗುತ್ತೆ, ಇದೊಂದು ಮ್ಯಾಚ್ ಆಗ್ಲಿಲ್ಲ. ಬಾಕಿ ಎಲ್ಲೂ ಡೌಟ್ ಇಲ್ಲ. ಸ್ವರಾಕ್ಷರ, ವ್ಯಂಜನಾಕ್ಷರ, ಆಮೇಲೆ 11ನೇ ಅಕ್ಷರ ಅವೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮಾತ್ರ ಮಲ್ಟಿಪ್ಲಿಕೇಶನ್ ಅಲ್ಲಿ ಗಡಬಡಿ ಆಗೋಯ್ತು. ಒಂದು 0 ಜಾಸ್ತಿ ಆಗುತ್ತೆ, 1 0 ಕಡಿಮೆ ಆಗುತ್ತೆ. ಅವರು 100 ಅಂತಾನೆ ಹೇಳಿದ್ದಾರೆ ಇದರಲ್ಲಿ ಪದ್ಯದಲ್ಲೂ. ಆದ್ರೆ ಪದ್ಯದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು, ಅಷ್ಟು ಸರಳವಾಗಿಲ್ಲ. ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಬಾಕಿ ಎಲ್ಲ ಮಲ್ಟಿಪ್ಲೈ ಕೆಲವೊಮ್ಮೆ ಮಾಡ್ಬೇಕಲ್ಲ. ಸರಿ ಹೋಗ್ಲಿ ಬಿಡಿ, ಆಮೇಲೆ ಯೋಚನೆ ಮಾಡಿ ಆನ್ಸರ್ ಮಾಡ್ಕೋಬಹುದು. ಹೋಗ್ಲಿ, ಮುಂದ್ ಪಾಠ ನಡೆಸೋಣ. ವ್ಯಂಜನ 35, ಈ ಸ್ವರ 16 ಅಂದ್ರೆ ಬರೀ 16 ಅಕ್ಷರಗಳಂತನ? ಸ್ವರಾಕ್ಷರಗಳು, ಕರೆಕ್ಟ್. ಸರಿ, ಅಲ್ಲ ಅದನ್ನೇ ಹೇಳ್ತಿದೀನಿ. ಇಲ್ಲಿ ಸ್ವರಾಕ್ಷರಗಳು ಅಂತಂದ್ರೆ ಬರೀ ಸ್ವರಾಕ್ಷರಗಳು ಅಂತ ಇಟ್ಕೊಳ್ಬಾರ್ದು. ಆ ಒಂದು ಬೃಹತಿ ಸಹಸ್ರದಲ್ಲಿ ಸ್ವರಾಕ್ಷರಗಳಿಂದ ಶುರುವಾದ ನಾಮಗಳು ಎಷ್ಟಿದೆ ಅಂತ ಮುಖ್ಯ. ಅದು 100 ಇದೆ ಅಂತ ಹೇಳಿದ್ರಲ್ಲ, 100 ಋಕ್ಕುಗಳು. ಆ 100 ಋಕ್ಕುಗಳಲ್ಲಿ ಎಷ್ಟು ಬರೀ ಸ್ವರಾಕ್ಷರಗಳೇ ಶುರುವಾಗಿರುವಂತಹ ಪರಮಾತ್ಮ ನಾಮಗಳು ಎಷ್ಟಿದೆ ಅದು ಗೊತ್ತಿಲ್ಲ. ಅಲ್ಲೇ ಇರೋದು ಗಡಬಡಿ. ಸೊ ಇದನ್ನ 10 ಕೌಂಟು ಅಲ್ಲಿ ತಪ್ಪಾಗ್ತಾ ಇದೆ. ನಾವು ಸ್ವರಾಕ್ಷರ ಅಂದ್ರೆ ಅ ಇಂದ ಶುರು ಮಾಡಿ ಅಹ ತನಕ ತಗೊಳ್ತಾ ಇದೀವಿ, ತಪ್ಪದು. ವ್ಯಂಜನಾಕ್ಷರ ಅಂತಂದ್ರೆ ಕ ಇಂದ ಶುರು ಮಾಡಿ ತಗೊಳ್ತಾ ಇದ್ದೀವಿ, ತಪ್ಪದು. ಅ ಇಂದ ಅಂದ್ರೆ ಈಗ ಅಜಹ, ಅಯೋನಿಹಿ, ಈ ರೀತಿ ಪರಮಾತ್ಮನ ಅಕ್ಷರಗಳು ಅಂದ್ರೆ ಈ ಅಕಾರದಿಂದ ಆಕಾರದಿಂದ ಅಜಾಯ ನಮಃ, ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಈಶಾಯ ನಮಃ, ಈ ರೀತಿಯಾಗಿ ಆ ಇಕಾರಗಳಿಂದ ಅರ್ಥಾತ್ ಸ್ವರಾಕ್ಷರಗಳಿಂದ ಶುರುವಾಗುವಂತಹ ಹೆಸರು, ಇಷ್ಟೇ ಸ್ವರಾಕ್ಷರ ಲೆಕ್ಕ ಇಲ್ಲ ಅಲ್ಲಿ. ಇಂತಹ ಅಕ್ಷರಗಳಿಂದ ಸ್ವರಾಕ್ಷರಗಳಿಂದ ಶುರುವಾಗುವಂತಹ ನಾಮಗಳು ಇಷ್ಟೇ ಇವೆ ಅಂತ ಲೆಕ್ಕ ಇಲ್ಲ. ಸರಿ, ನಾನು ಕೌಂಟ್ ಅಲ್ಲಿ ತಪ್ಪಾಗಿದೆ. ಓಕೆ, ಸರಿ. ಒಟ್ನಲ್ಲಿ ಇದನ್ನ ಹಿಂಗೆ ಸ್ಫುತಕರಣ ಮಾಡೋದು ನೀಡಿಲ್ಲ, 10,000 ಅಂತ ಇಟ್ಕೊಂಡ್ರೆ ಆಯ್ತು. ಯಾಕಂದ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಹೇಗೆ ಹೇಳ್ತಿದ್ರಿ ಅಂತ ಇಲ್ಲಿ ಸ್ಪಷ್ಟವಾಗಿ ಇದ್ದಾರೆ. ಬರೀ ಇಲ್ಲಿರುವಂತಹದ್ದು 100 ಋಕ್ಕುಗಳು, ಅದರಲ್ಲಿ ಪರಮಾತ್ಮ ಬಲಭಾಗದ 36,000 ನಾಟಿಗಳಲ್ಲಿ ಬೃಹತಿ ಸಹಸ್ರದಲ್ಲಿ ಇರುವಂತಹ ಸ್ವರಾಕ್ಷರ ನಾಮಗಳಿಂದಲೂ ಅಂತ ಹೇಳಿದ್ದಾರೆ. ನೀವು ಬೃಹತಿ ಸಹಸ್ರದಲ್ಲಿ ಒಂದ್ ವೇಳೆ ಕೌಂಟು ಅಂತ ಇಟ್ಕೊಂಡಾಗ್ಲೂ ಕೂಡ ನೀವು 16 ಅಂದ್ರೆ 16 ಅಂತ ಹೇಗೆ ಇಟ್ಕೊಳಿಕ್ಕಾಗತ್ತೆ? ಯಾಕೆ ಅಂತಂದ್ರೆ ಸ್ವರಾಕ್ಷರಗಳು ಎಷ್ಟು ಸರ್ತಿ ಬೇಕಾದ್ರೂ ರಿಪೀಟ್ ಆಗಿರ್ಬಹುದು ಅದರಲ್ಲಿ. ನಾವು ಬರೀ ವರ್ಣಮಾಲೆಯನ್ನು ಇಟ್ಟುಕೊಂಡು ಅದನ್ನ ಲೆಕ್ಕ ಮಾಡೋದಲ್ಲ. ಬಂದಿರುವಂತಹ ಸ್ವರಾಕ್ಷರಗಳೇ ಅನೇಕ ಬಾರಿ ರಿಪೀಟ್ ಆಗಿರಬಹುದು. ಆದ್ರೆ ನಮ್ಗೆ ಸ್ವರಾಕ್ಷರಗಳನ್ನೇ ಇಟ್ಕೊಳ್ಳೋದಲ್ಲ, ಸ್ವರಾಕ್ಷರಗಳೇ ಆದಿಯಾಗಿ ಉಳ್ಳಂತಹ ನಾಮಗಳನ್ನ ಇಟ್ಕೊಳ್ಬೇಕು. ವ್ಯಂಜನಾಕ್ಷರಗಳೇ ಆದಿಯಾಗಿ ಉಳ್ಳಂತಹ ನಾಮಗಳನ್ನ, ಪರಮಾತ್ಮ ನಾಮಗಳನ್ನ ಇಟ್ಕೊಳ್ಬೇಕು. ಹೀಗೆ ಹೇಳಿದ್ದವರು. ಸರಿ ಆಚಾರ್ಯ, ಧನ್ಯವಾದ. ಸರಿನಾ? ಸರಿ, ಮುಂದೆ ಹೋಗೋಣ. 5ನೇ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ,
ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಕ್ಷೀರಗತರಸ ರೂಪಗಳು 300 ಮ್ಯಾಲ 54, ಚಾರು ಘೃತಗತ ರೂಪಗಳು 29, ಸಾರಗುಡದೊಳಗೈದು 1101 2,225 ರೂಪ ಫಲಗಳಲ್ಲಿ. ನೋಡ್ರಿ, ಫಲಗಳು ಅಂತಂದ್ರೆ ತಿನ್ನಲಿಕ್ಕೆ ಯೋಗ್ಯವಾಗಿರುವಂತಹ ವಸ್ತುಗಳು ಅಂತ ಅರ್ಥ. ಅಂದ್ರೆ ನಮ್ಮ ದೇಹಕ್ಕೆ ಸ್ವೀಕಾರಾರ್ಹವಾದಂತಹದ್ದು ಅಂತ ಅರ್ಥ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಹಿಂದೆ ಈ ಆಮ್ಲಾದಿ ರಸಗಳನ್ನ, ಅದರ ಫಲಾದಿಗಳನ್ನ, ಅದರೊಳಗೆ ಸಾತ್ವಿಕ, ಸತ್ವರಸ, ರಜೋರಸ, ತಮೋರಸ ಅಂತ ಎಲ್ಲ ಹೇಳಿದ್ರು. ಹೀಗೆ ಅದೆಲ್ಲ ಹೇಳಿ ಈಗ ಕ್ಷೀರಗತ ರಸ ರೂಪಗಳು. ಏನಿದು ಕ್ಷೀರಗತ ರಸ ರೂಪಗಳು ಅಂತಂದ್ರೆ, ಒಂದು ಹಣ್ಣಾಗಬೇಕಾದರೆ ಒಂದು ಆಗಬೇಕಾದರೆ ಪ್ರಥಮದಲ್ಲಿ ಮೊಟ್ಟ ಮೊದಲಿಗೆ ಯಾವುದೇ ಆಗ್ಲಿ, ಭತ್ತ ಆಗ್ಲಿ, ಗೋಧಿಯನ್ನು ಸ್ವೀಕಾರ ಮಾಡುವ ಆಹಾರಗಳಾಗಲಿ, ಅದು ಮೊದಲಿಗೆ ಎಳೆ ಚಿಗುರು ಬರಬೇಕು. ತದನಂತರ ಸಣ್ಣ ಕಾಯಿ ತರ ಬರಬೇಕು. ತದನಂತರ ಅದು ಕಾಯಿಯಾಗಿ ಆಮೇಲೆ ಅದರಲ್ಲಿ ಅದು ಪಕ್ವವಾಗಿ ತಿನ್ಲಿಕ್ಕೆ ಯೋಗ್ಯವಾಗುತ್ತೆ. ಈ ರೀತಿಯಾಗಿ ಆಗುವಂತಹ ಸಮಯದಲ್ಲಿ ಅದರಲ್ಲಿ ಇರುವಂತಹ ರಸ ಏನಿದೆ ಅದೇ ಕ್ಷೀರ ರಸ. ಪ್ರಥಮದಲ್ಲಿ ಎಳೆ ಚಿಗುರು, ತದನಂತರ ಸ್ವಲ್ಪ ಎಳೆ ಚಿಗುರು ಹೋಗಿ ಸ್ವಲ್ಪ ಹೂವಿನ ತುಂಬು ಎಲ್ಲ ಬರ್ತದೆ. ತದನಂತರ ಆ ಹೂವೇ ಉದುರಿ ಸ್ವಲ್ಪ ಕಾಯಿ ಆಗತ್ತೆ. ಇಂತಹ ಸಮಯದಲ್ಲಿ ಅದರ ಮಧ್ಯದಲ್ಲಿ ಇರುವಂತಹ ರಸ ಏನಿದೆ ಅದಕ್ಕೆ ಕ್ಷೀರ ರಸ ಅಂತ ಕರೀತಾರೆ. ಆ ಕ್ಷೀರ ರಸಕ್ಕೆ ಇನ್ನೊಂದು ಹೆಸರಿದೆ, ಅದೇ ವಿಷದ ಅಂತ. ನೋಡಿ, ಕ್ಷೀರಗತ ರಸರೂಪಗಳು 300 ಮ್ಯಾಲ 54. ಆ ಕ್ಷೀರದಲ್ಲಿ ಇರುವಂತಹ ರಸ ಏನಿದೆ ಅದರಲ್ಲಿ 354 ಅಂದ್ರೆ 354 ರೂಪಗಳಿದೆ ಅಂತ. ಅದೇಗಿದೆ ಅಂತಂದ್ರೆ, ಈ ಕ್ಷೀರ ರಸಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದೆ ನಾನು? ವಿಷದ ಅಂತ ಹೇಳಿದೆ. ಈ ವಿಷದದಲ್ಲಿಯೇನೆ ನಮಗೆ 354 ಸಂಖ್ಯೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ವಿ ಯರಲವ 4ನೇದ್ದು 4 ಅಂತ ಲೆಕ್ಕ. ಶ ಯರಲವ ಶ 5ನೇದ್ದು. ಹೌದಾ? ಅವರ್ಗೀಯ ವ್ಯಂಜನಗಳಲ್ಲಿ ಸರಿಯಾಗಿ ಗೊತ್ತಾಯ್ತಾ? ಅವರ್ಗೀಯ ವ್ಯಂಜನಗಳಲ್ಲಿ 4ನೇ ಅಕ್ಷರ ವ, ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 5ನೇ ಅಕ್ಷರ ಶ. ತವರ್ಗದಲ್ಲಿ ನದಲ್ಲಿ ತವರ್ಗದಲ್ಲಿ 3ನೇ ಅಕ್ಷರ ದ. ಹಾಗಾದ್ರೆ ವಿ = 4, ಶ = 5, ದ = 3. ಯಾವತ್ತಲೂ ಕೂಡ ಅಂಕಗಳನ್ನ ಹೇಗೆ ಎಣಿಸ್ಬೇಕು ಅಂತಂದ್ರೆ, ಅಂಕಾನಾಂ ವಾಮತೋ ಗತಿ, ಎಡಭಾಗದಿಂದ ಅಂಕಗಳನ್ನ ಎಣಿಸ್ಬೇಕಂತೆ. ನಾವ್ ಎಣಿಸ್ತೀವಲ್ಲ 10, 100, 1000, 10,000 ಉಲ್ಟನೆ ಎಣಿಸೋದು. ಅದೇ ರೀತಿ ಇದನ್ನು ಹೀಗೆ ಎಣಿಸ್ಬೇಕು. ಹಾಗಾದ್ರೆ ದ 3, ಶ 5, ವಿ 4. ಹಾಗಾದ್ರೆ 3, 5, 4 354 ಅಂತ ಅಂಕೆ ಸಿಕ್ತು. ಅಷ್ಟು ರೂಪಗಳು ಆ ಒಂದು ಕ್ಷೀರ ರಸದಲ್ಲಿ ಇರ್ತವೆ. ಸರಿನಾ? ಪ್ರಶ್ನೆ ಇದನ್ನ ಇದರಲ್ಲಿ? ಇಲ್ಲ ಆಚಾರ್ಯ, ಸರಿ ಇದೆ. ಆಚಾರ್ಯ, ಅಂಕನಂ ವಾಮತೋ ವಾಮತೋ ಗತಿಃ.
ಅಂಕಾನಾಂ ವಾಮತೋ ಗತಿ, ಎಡಭಾಗದಿಂದ ಅಂಕಗಳನ್ನ ಎಣಿಸ್ಲಿಕ್ಕೆ ಶುರು ಮಾಡಬೇಕು. ನಮಗೆ ಎಡಭಾಗ. ಹಾ ಹೌದು. ಚಾಟ್ ನಲ್ಲಿ ಅಲ್ಲ ನಾವು ಕಳ್ಸಿದೀನಿ ಈಗ ನೋಡಿ. ಅದೇ ರೀತಿ ಎಣಿಸ್ತಾ ಬರ್ತಿದೀವಿ, ಆದ್ರೆ ಈ ಒಂದು ನುಡಿ ಕೇಳಿರ್ಲಿಲ್ಲ ಅಷ್ಟೇ. ನಾವ್ ಅದೇ ಎಣಿಸ್ತೇವೆ ನಾವು, 10, 100, 1000, 10,000, ಲಕ್ಷ ಹೀಗೆ ಎಣಿಸೋದು. ಹೌದಾ? ಹೌದು ಆಚಾರ್ಯ, ಚಾಟ್ ನಲ್ಲಿ ಕಳ್ಸಿದೀನಿ, ಅದನ್ನ ಕಾಪಿ ಮಾಡ್ರಿ. ಹಾ ಅಂಕಾನ ವಾಮತೋ ಗತಿ, ಅಲ್ಲಿಂದ ವಿಷದ ದ 3 ಶ 5 ವಿ 4 3 5 4 354 ಈ ರೀತಿ ಎಣಿಸ್ಬೇಕು. ಹಾಗಾದ್ರೆ ಕ್ಷೀರರಸದಲ್ಲಿ ಇರುವಂಥದ್ದು ಏನು? 354 ಪರಮಾತ್ಮನ ರೂಪಗಳು. ನೆಕ್ಸ್ಟ್ ಚಾರುಘೃತ ರಸ ರೂಪಗಳು. ಚಾರುಘೃತ ರಸ ಅಂದ್ರೆ ಇದು ಈ ಕ್ಷೀರರಸ ಇರುವಂತದ್ದು ಸ್ವಲ್ಪ ಚಿಗುರಿನಲ್ಲಿ ಎಲೆ ಬಂದಾಗ, ಸಣ್ಣ ಚಿಗುರು ಬಂದಾಗ, ಆ ಚಿಗುರು ಹೋಗಿ ಸ್ವಲ್ಪ ಹೂ ಬಿಡುತ್ತೆ, ಸ್ವಲ್ಪ ಬಲಿಯುತ್ತಲ್ಲ, ಆ ಬಲಿಯುವಂತಹ ಸಮಯದಲ್ಲಿ ಅದರಲ್ಲಿ ಇರುವಂತಹ ರಸಕ್ಕೆ ಘೃತರಸ ಅಂತ ಕರಿತಾವಂತೆ. ಘೃತರಸ, ಅದಕ್ಕೆ ಇನ್ನೊಂದು ಹೆಸರು. ಹೇಗೆ ಕ್ಷೀರರಸಕ್ಕೆ ಇನ್ನೊಂದು ಹೆಸರಿತ್ತು ವಿಷದ, ಇದೇ ಘೃತರಸಕ್ಕೆ ಇನ್ನೊಂದು ಹೆಸರಿದೆ ಸ್ಥಿರ ಅಂತ. ಸ್ಥಿರ ಇದರಲ್ಲಿ. ಹಾಗಾದ್ರೆ ಈ ಘೃತರಸದಲ್ಲಿ ಎಷ್ಟು ಇವೆ ಅಂತಂದ್ರೆ ದಾಸರು ಹೇಳ್ತಾರೆ, ಚಾರು ಘೃತರಸ ರೂಪ ಘೃತಗತ ರೂಪಗಳು 29 ಅಂತ. ಯಾಕೆ ಅಂತಂದ್ರೆ, ಹಾಗಾದ್ರೆ ಈ ಘೃತರಸಕ್ಕೆ ಇನ್ನೊಂದು ಹೆಸರೇನು? ಸ್ಥಿರ. ಅದನ್ನ ನೋಡ್ಬೇಕು ನಾವು. ಸ್ಥಿ ಅನ್ನಲ್ಲಿ 2 ಅಕ್ಷರ ಇದೆ, ಸ ಪ್ಲಸ್ ಥ 2 ಅಕ್ಷರ ಇದೆ. ಸ ಎಷ್ಟನೇ ಅಕ್ಷರ? ಯ ರ ಲ ವ ಶ ಸ 7ನೇ ಅಕ್ಷರ. ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 7ನೇ ಅಕ್ಷರ ಸ. ಮತ್ತೆ ಥ ತವರ್ಗದಲ್ಲಿ 2ನೇ ಅಕ್ಷರ ಥ. ಹಾಗಾದ್ರೆ 7 + 2 9. ಹಾಗಾದ್ರೆ ಸ್ಥಿ = 9, ರ = 2. ಯ ಹಾಗಾದ್ರೆ 9 + 2 ಪ್ಲಸ್ ಬೇಡ, 9 2 1 ಸಿಕ್ತು. ಮತ್ತೆ ಇದನ್ನ ವಾಮತೋ ಗತಿ ಅಂಕಾನ ಎಡಭಾಗ ಎಣಿಸ್ಬೇಕು. ಹಾಗಾದ್ರೆ ಎಷ್ಟು ಸಿಕ್ತ ನಮಗೆ? 29. ಹಾಗಾದರೆ ಈ ಸ್ಥಿರ ರಸದಲ್ಲಿ ಅರ್ಥಾತ್ ಘೃತರಸದಲ್ಲಿ ಪರಮಾತ್ಮನ ರೂಪಗಳು 29. ಅರ್ಥ ಆಯ್ತಾ? ಇದರಲ್ಲಿ ಡೌಟ್ ಇಲ್ವಾ? ಘೃತ ಅಂದ್ರೆ ತುಪ್ಪ ಕೂಡ. ಏನ್ ಗೊತ್ತಾ, ಈಗ ಕ್ಷೀರ ಅಂತಂದ್ರೆ ಸ್ವಲ್ಪ ನೀರು ಅಂತ ಅರ್ಥ, ಘೃತ ಸ್ವಲ್ಪ ಗಟ್ಟಿ ಅಂತ ಅರ್ಥ. ಸರಿನಾ? ಅಂದ್ರೆ ಎಳೆ ಚಿಗುರಿದ್ದಾಗ ಅದರಲ್ಲಿ ಬಹಳ ಆರ್ದ್ರವತೆ ಇರ್ತದೆ, ಅಷ್ಟು ಘನವಾಗಿ ಇರೋದಿಲ್ಲ. ಸ್ವಲ್ಪ ಬಲಿತ ಮೇಲೆ ಅದ್ರ ಈ ಕಡೆ ಹಣ್ಣು ಆಗಿರೋದಿಲ್ಲ, ಸಂಪೂರ್ಣ ಮೊದಲಿ ತರನು ಇರೋದು, ಸ್ವಲ್ಪ ಬಲ್ತಿರುತ್ತದೆ. ಅದು ಘೃತರಸ. ಅದನ್ನ ಸ್ವಲ್ಪ ಸ್ಥಿರ ಅಂತ ಕರಿತೇವೆ. ತದನಂತರ ಎಲ್ಲಾ ಪಕ್ವವಾದ ಮೇಲೆ, ಈ ಫಲಗಳು ಸ್ವಲ್ಪ ಹೆಚ್ಚು ಕಾಲ ಬಲಿತ ಮೇಲೆ ಅದರಲ್ಲಿರುವಂತಹ ರಸಕ್ಕೆ ಗುಡರಸ ಅಂತ ಕರಿತೇವೆ. ಗುಡರಸ ಸ್ವಲ್ಪ ಗುಡ ಅಂದ್ರೆ ಬೆಲ್ಲ ಸ್ವಲ್ಪ ಗಟ್ಟಿ, ಹೌದಾ? ಗಟ್ಟಿ, ಹೌದಾ? ಆ ಗುಡರಸಕ್ಕೆ ಇನ್ನೊಂದು ಹೆಸರು ತೀಕ್ಷ್ಣ ಅಂತ. ತೀಕ್ಷ್ಣ ಅದರಲ್ಲಿ 5101 ರೂಪಗಳು ಇರ್ತದೆ. 5101. ಅದೇಗೆ ಅಂತಂದ್ರೆ, ತೀಕ್ಷ್ಣ ತಿ ಅಂತಂದ್ರೆ ತವರ್ಗದ ಮೊದಲನೇ ಅಕ್ಷರ ಅಂತ, ಅದು 1 ಅಂತ ಅರ್ಥ. ಕ್ಷ ಅದು ಯರಲವ ಶುರು ಮಾಡಿದ್ರೆ 10ನೇ ಅಕ್ಷರ ಕ್ಷ. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 10. 1 10. ಅಲ್ಲೇ ನ ಇದೆ. ನ ಎಷ್ಟನೇ ಅಕ್ಷರ? 5ನೇ ಅಕ್ಷರ. ಹಾಗಾದ್ರೆ 1 10 5 ಅಂಕಾನಾಂ ವಾಮತೋ ಗತಿ. ಹಾಗಾದ್ರೆ
5101. ಸರಿನಾ? 5,000 ಹೇಗಾಯ್ತು? ಅಲ್ಲಲ್ಲ, ಅದೇ ನೀವು ಪ್ಲಸ್ ಮಾಡಬೇಡಿ, ಆ ಅಂಕಗಳನ್ನು ಬರಿತಾ ಹೋಗಿ ಅಷ್ಟೇ. ನ 5 ಬರೀರಿ, ಕ್ಷ 10 ಬರೀರಿ, ತಿ 1 ಬರೀರಿ. ಎಷ್ಟಾಯ್ತು ಈಗ? ಆಯ್ತು ಆಚಾರ್ಯ. ಹಿಂದಿಂದ ಹೌದಾ? ಪ್ಲಸ್ ಮಾಡಬಾರ್ದು, ಪ್ಲಸ್ ಯಾವ್ದು ಮಾಡಿ ಹೇಗಿದೆ ಬರಿತಾ ಹೋಗ್ಬೇಕಷ್ಟೇ. ಕಂಪ್ಯೂಟರ್ ಲ್ಯಾಂಗ್ವೇಜ್. ಆ ಸ್ಥಿರ ರಸನಲ್ಲಿ 7 + 2 9 ಹೇಗ್ ಮತ್ತೆ ಅದರದ್ದು ಲೆಕ್ಕ ಹೇಳ್ರಿ. ಕೇಳಿ, ತೊಂದ್ರೆ ಇಲ್ಲ, ಕೇಳಿ. ಸ್ಥಿರ ಕೇಳಿಸ್ತಾ ರಸದಲ್ಲಿ ಇದೆಯಾ? ಹೇಗೆ ಅಂತ. ಕೇಳಿಸ್ತಿದೆ ಅರುಣ ಅವರೇ. ಅದರಲ್ಲಿ ಅದಕ್ಕೆ ಲೆಕ್ಕ ಗೊತ್ತಾಗ್ಲಿಲ್ಲ. ಸ್ಥಿರ ಅದರಲ್ಲಿ ನೋಡ್ರಿ, ಸ್ಥಿರ ರಸದಲ್ಲಿ 29 ಪರಮಾತ್ಮನ ರೂಪಗಳು ಹೇಗೆ ಅಂತ. ಈಗ ಸ್ಥಿ ಅಂತ ಬರೆದ್ರಿ, ಅದರಲ್ಲಿ 2 ಅಕ್ಷರಗಳಿವೆ, ಸ ಮತ್ತೆ ಥ. ಆ ಸ ಥ ಎರಡೂ ಸೇರ್ಬೇಕಲ್ಲ, ನಾವು ಅಲ್ಲಿ ಪ್ಲಸ್ ಮಾಡಬೇಕು. ಹೌದು. ಯಾಕೆ? ಆ 2 ಅಕ್ಷರ ಕೂಡಿನೇ ಇರೋದು, ಸಂಯುಕ್ತ ಅಕ್ಷರ ಅದು. ಅರ್ಥ ಆಯ್ತು. ಸರಿನಾ? ಕೂಡಿ ಇರೋದ್ರಿಂದಾಗಿ ಸಕಾರ ಸ ಅಂತ ಹೇಳಿದಾಗ 7, ಥ ಅಂತ ಹೇಳಿದಾಗ 2, 7 + 2 9. ಹಾಗಾದ್ರೆ ಸಿ ಅಂತಂದ್ರೆ 9. ಗೊತ್ತಾಯ್ತು. ರ 2 ಉಲ್ಟಾ ಹೋದ್ರಿ, 2 9 29. ನೋಡ್ರಿ, ಎಳೆ ಚಿಗುರಿದ್ದಾಗ ಕ್ಷೀರರಸ, ಸ್ವಲ್ಪ ಈ ಹೂಗಳು ಬಿಟ್ಟಿದೆ, ಸ್ವಲ್ಪ ಇದಾಗಿದೆ ಅಂತಂದ್ರೆ ಅದರಲ್ಲಿ ಘೃತರಸ. ಸ್ವಲ್ಪ ಕಾಯಾಗಿದೆ, ಗಟ್ಟಿಯಾಗಿದೆ, ಗಟ್ಟಿ ಇದೆ, ಬೆತ್ತಗಿಲ್ಲ, ಗಟ್ಟಿ ಇದೆ ಅಂತಂದ್ರೆ ಅದು ಗುಡರಸ. ಎಲ್ಲಾ ಪಕ್ವವಾದ ಮೇಲೆ ಆ ಗುಡರಸದಲ್ಲಿ ಎಷ್ಟಿದೆ? 5101 ಪರಮಾತ್ಮನ ರೂಪ. ಹೀಗೆ ಪರಮಾತ್ಮನ ರೂಪಗಳು ಇವೆ. ಮುಂದೇನು? 2,225 ರೂಪ. 2,200 ಅಂದ್ರೆ 2,000 2000. 6 2 ಶತ, 6 + 2 ಎಷ್ಟಾಯ್ತು? 8. 8 ಶತ ಅಂತಂದ್ರೆ 800. ಪಂಚವಿಂಶತಿ ಅಂತಂದ್ರೆ 25. ಅರ್ಥ ಆಯ್ತಾ? 25. ಹಾಗಾದ್ರೆ 2,825 ಅಂತ ಲೆಕ್ಕ. ಫಲ, ಈ ಕಾಯಿ ಇದ್ದದ್ದು, ಗಟ್ಟಿ ಕಾಯಿ ಇದ್ದದ್ದು ಫಲ ಚೆನ್ನಾಗಿ ಪಕ್ವವಾದ ಮೇಲೆ, ಅದರಲ್ಲಿ ಸುಗಂಧ ಬರಲಿಕ್ಕೆ, ತಿನ್ನಲಿಕ್ಕೆ ಯೋಗ್ಯವಾದ ಮೇಲೆ ಅದರಲ್ಲಿ ಒಂದು ರಸ ಇರ್ತದಂತೆ. ಅದಕ್ಕೆ ಫಲರಸ ಅಂತಾನೆ ಹೆಸರು. ಆ ಫಲರಸಕ್ಕೆ ಈಗ ನೋಡ್ರಿ, ಕ್ಷೀರರಸಕ್ಕೆ ಇನ್ನೊಂದು ಹೆಸರೇನು? ವಿಷದ. ಘೃತರಸಕ್ಕೆ ಇನ್ನೊಂದು ಹೆಸರೇನು? ಸ್ಥಿರ. ಗುಡರಸಕ್ಕೆ ಇನ್ನೊಂದು ಹೆಸರು ತೀಕ್ಷ್ಣ. ಅದೇ ರೀತಿ ಹಣ್ಣಿನಲ್ಲಿ ಇರುವಂತಹ ಆ ಒಂದು ಪಕ್ವವಾದ ಮೇಲೆ ಅದಕ್ಕೆ ಹೆಸರು ಫಲರಸ ಅಂತಾನೆ ಹೆಸರು. ಅದಕ್ಕೆ ಇನ್ನೊಂದು ಹೆಸರು ನಿರಹರ ಅಂತ ಇನ್ನೊಂದು ಹೆಸರು. ನಿರಹರ ಅಂತ ಇನ್ನೊಂದು ಹೆಸರು. ಆ ಫಲರಸಕ್ಕೆ ಇನ್ನೊಂದು ಹೆಸರು ನಿರಹರ. ಇದರಲ್ಲಿ ಸಿಗತ್ತೆ ನಮಗೆ ಏನು? 2,825 ರೂಪಗಳು. ಹೇಗೆ? ನೀ ತವರ್ಗದ ಕೊನೆಯ ಅಕ್ಷರ 5ನೇ ಅಕ್ಷರ, ರ 2ನೇ ಅಕ್ಷರ, ಹ 4 ಹೆಂಗ್ ಬಂತು ಅಂತ ಬಹಳ ಕನ್ಫ್ಯೂಸ್ ಆಗುತ್ತೆ ನನಗೆ. ಯಾಕೆ ಅಂತಂದ್ರೆ ಆಮೇಲೆ ಅನಿಸ್ತು ನನಗೆ, ಊಷ್ಮಾಕ್ಷರಗಳು ಅಂತ ಇದೆ. ಇದು ಸ್ವಲ್ಪ ವ್ಯಾಕರಣ ಗೊತ್ತಿರಲೇಬೇಕು, ಪಾಣಿನೀಯ ವ್ಯಾಕರಣ ಗೊತ್ತಿದ್ದಾಗ ಮಾತ್ರ ಸ್ವಲ್ಪ ಅರ್ಥ ಆಗತ್ತೆ. ಊಷ್ಮಾಕ್ಷರಗಳು ಅಂತಂದ್ರೆ ಈ ಬಿಸಿಯಾದ ಉಸಿರನ್ನ ಹೊರಗಡೆ ಹಾಕುವಂತಹ ಅಕ್ಷರಗಳು ಅಂತ ಅರ್ಥ. ಊಷ್ಮಾಕ್ಷರಗಳು ಅದು 4. ಯಾವ್ದ್ಯಾವ್ದು? ಶ ಶ ಶ ಸ ಹ
ಬಾಯಿಗೆ ಕೈ ಹಿಡ್ಕೊಂಡು ನೋಡ್ರಿ, ಈ 4 ಅಕ್ಷರಗಳನ್ನ ಹೇಳ್ರಿ, ಬಿಸಿಯಾದ ಗಾಳಿ ಬರ್ತದೆ. ಶ ಶ ಸ ಹ. ಹಾಗಾದ್ರೆ ಊಷ್ಮಾಕ್ಷರಗಳಲ್ಲಿ 4ನೇ ಅಕ್ಷರ ಯಾವುದು? ಹ. ಹಾಗಾದ್ರೆ ಹ ಅಂತಂದ್ರೆ 4 ಅಂತ ಅರ್ಥ. ಇಲ್ಲಿ 4 ಬಂದ್ರೂ ಲೆಕ್ಕಾಚಾರ ತಪ್ಪತ್ತೆ. ಅರ್ಥ ಯ ಆಯ್ತಾ? ಇಂದ ಈಗ ಏನ್ ಗೊತ್ತಾ, ಅಲ್ಲ ಏನ್ ಗೊತ್ತಾ, ಯ ಇಂದ ತಗೊಂಡ್ರೆ ಹ 8ನೇದಾಗತ್ತಲ್ವಾ? ಯರ ಆ? ಲವ ಶೇಷ ಸಹ ಯರ ಲವ ಶ ಶ ಸ ಹ. ಹಾ, ಹ ಅಲ್ಲಿ ಹೌದು, 8. 8. ಹಾ. ಸರಿ ಸರಿ, ನಾ ತಪ್ಪ ಹೇಳ. ಸೊ ಹೌದು, 5 to 8ನೇ 8. ಅಕ್ಷರ. ಹಾ. ಹಾ ಹಾ, ಯರ ಲವ ಶ ಶ ಸ ಹ 8. ಹಾ. ಸರಿ 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 ನಮ್ದ ಸರಿ. ಊಷ್ಮಾಕ್ಷರ ಅದು ಇನ್ನು ಸ್ವಲ್ಪ ಕನ್ಫ್ಯೂಷನ್. ಹೌದು, ಸರಿ. ಇಲ್ಲಿ 8 ಆಯ್ತು. ಹಾಗಾದ್ರೆ ನೀ 5, ರ 2, ಹ 8, ರ 2, ನೀರ ಹ ರ. 2. ಹೌದಾ? ಹಾಗಾದ್ರೆ ಅಂಕಾನಾಂ ವಾಮತೋಗತಿ. ರ ವಾಮತೋಗತಿ 2, 8, 2, 5. 5. 2825 ರೂಪಗಳು ಫಲದಲ್ಲಿ. ಇಲ್ಲಿ ದಾಸರು ಇಂಥಿಂಥ ಸಮಯದಲ್ಲಿ ಚಿಗುರಿನಲ್ಲಿ ಕ್ಷೀರರಸ, ಅದರಲ್ಲಿ ತನ್ನಾಮಕ ಪ್ರತಿನಾಮ ವಿಷದ, ಅದರಲ್ಲಿ 354 ರೂಪಗಳು, ಸ್ವಲ್ಪ ಹೂಗಿ ಎಲ್ಲ ಬಿಟ್ಟ ಮೇಲೆ ಅದರಲ್ಲಿ ಘೃತರಸ, ಅದಕ್ಕೆ ಪ್ರತಿನಾಮ ಸ್ಥಿರ, ಅದರಲ್ಲಿ 29 ರೂಪಗಳು, ಸ್ವಲ್ಪ ಕಾಯಿ ಆದ್ಮೇಲೆ ಗಟ್ಟಿ ಗಟ್ಟಿ ಕಾಯಿ ಆದ ಮೇಲೆ ಅದರಲ್ಲಿ ಇರುವಂತದ್ದು ಗುಡರಸ, ಅದಕ್ಕೆ ಪ್ರತಿನಾಮ ತೀಕ್ಷ್ಣ, ಅದರುವಂತಹ ರೂಪಗಳು 5101 ರೂಪಗಳು. ಪಕ್ವವಾದ ಮೇಲೆ ಅದರಲ್ಲಿ ಇರುವಂತಹ ರೂಪಗಳು 2825 ರೂಪಗಳು. ಆ ಪಕ್ವ ರಸ ಅಂದ್ರೆ ಫಲರಸದಲ್ಲಿ ಇರುವಂತಹ ಫಲರಸಕ್ಕೆ ಇನ್ನೊಂದು ಪ್ರತಿನಾಮ ನಿರಹರ. ಅದನ್ನ ಇಟ್ಟುಕೊಂಡಾಗ 5, 8, 2. ಹಾಗಾದ್ರೆ ಉಲ್ಟಾ ಎಣಿಸ್ಬೇಕು. 2825 ರೂಪಗಳು ಒಂದು ತಿನ್ನುವಂತಹ ವಸ್ತುಗಳಲ್ಲಿ ಆಗತ್ತೆ ಅಂತ. ಆಚಾರ್ಯ, ಹಾ ಮೊದಲ್ದು ಚಿಗುರು, ಹಾ, 2ನೇದೇನು, 3ನೇದು ಕಾಯಿ, ಹೂವ ಹೂವ 4ನೇದು ಹೂವ. ಓಕೆ. ಈ ರೀತಿ ಪರಮಾತ್ಮನ ರೂಪಗಳು. ಆ ಹೂವಿಗೆ ಘೃತ ಕೂಡ ಅಲ್ಲ ಆಚಾರ್ಯ? ಆ ಹೂವು ಅಂದ್ರಲ್ಲ 2ನೇ ಚಿಗುರು ಹೂವು, ಅದೇ ಘೃತ. ಹಾ, ಹೌದು ಹೌದು, ಘೃತ ಘೃತ. ದೆನ್ ತೀಕ್ಷ್ಣ ಗುಡ. ಸ್ವಲ್ಪ ಯಾರಾದ್ರೂ ಎಡಿಷನ್ ಮಾಡ್ತೀರಾ ಅಂದ್ರೆ ಸುಮ್ನೆ ನೋಡೋಣ. ನಾನು ಸ್ವಲ್ಪ ನೋಡಿಲ್ಲ. ಯಾಕೆ ಅಂತಂದ್ರೆ ಏನ್ ಎಡಿಷನ್ ಅಂತಂದ್ರೆ, ಈ 2825 ಪ್ಲಸ್ 5101 ಪ್ಲಸ್ 29 ಪ್ಲಸ್ 354 ಎಷ್ಟಾಗತ್ತೆ ಅಂತ. 8309. 8309. 8309 ರೂಪಗಳು ಒಂದು ಫಲದಲ್ಲಿ ಇರ್ತವೆ. ಅಂದ್ರೆ 8300 ಬೇರೆ ಬೇರೆ ಸ್ಟೇಜ್ ಅಲ್ಲಿ ಇರುತ್ತೆ ಅಲ್ವಾ ಆಚಾರ್ಯ? ಅದು ಒಟ್ಟಿಗೆ ಇರೋದಿಲ್ಲ. ಆ ಸ್ಟೇಜ್ ಬಂದಾಗ ಅಷ್ಟು ಅಲ್ಲಲ್ಲ, ರೂಪಗಳಿರುತ್ತೆ ಆ ಅಂತ. ಸ್ಟೇಜ್ ಆಡ್ ಬಂದಾಗ ಆಡ್ ಅಂತಂದ್ರೆ ಹಂಗಲ್ಲ. ಈಗ ಆ ಹಾ. ಸ್ಟೇಜ್ ಬರ್ಲಿಕ್ಕೆ ಆ ರೂಪಗಳು ಕಾರಣ, ಅವು ಕೊನೆ ತನಕನೂ ಇರ್ತವೆ. ಸರಿನಾ? ಆ ಓ, ಮುಗೀತಪ್ಪ ಅದು ಹೋಯ್ತು ಅಂತ ಹೇಳಿಕ್ ಆಗೋದಿಲ್ಲ. ಈಗ ಇನ್ನು ನಮ್ದು ಅದರಲ್ಲೇ ಯೌವನ ಇರುತ್ತೆ. ದಾಟಿದ್ದು ಅಂತಂದ್ರೆ ನಾವು ಅವರೇ ಆಗಿರ್ತೇವೆ ಅಷ್ಟೇ, ವೃದ್ಧಾಪ್ಯಕ್ಕೆ ಬಂದಿರ್ತೇವೆ ಅಷ್ಟೇ, ಓಕೆ. ಸೊ ಅವರೇ ನಾವು. ಹಾಗಾದ್ರೆ ಪರಮಾತ್ಮನ ಸಾನ್ನಿಧ್ಯ ಇದ್ದೇ ಇರ್ತದೆ ಅಂತ. ಸೊ 8309 ರೂಪಗಳು. ಇದು ಹಾ. ಯಾವುದೇ ಫಲ ಆಗಿದ್ರೂ ಅಷ್ಟೇ ಇರುತ್ತಲ್ಲ ಆಚಾರ್ಯ? ಹೌದು. ಅಂದ್ರೆ ವಿಚಾರ ಮಾಡಿ, ಈಗ
ಫಲಗಳು ಅಂತಂದ್ರೆ ಬರೀ ಹಣ್ಣೆ ಅಂತ ತಿಳ್ಕೊಳ್ಬಾರದು. ಅವೆಲ್ಲ ಮೆತ್ತಗಾದ್ರೇನೆ ಅವ್ರು ತಿನ್ಲಿಕ್ಕೆ ಯೋಗ್ಯ. ಈಗ ಭತ್ತ ಅವು ಗಟ್ಟಿಯಾಗ್ಬೇಕು, ಸ್ವಲ್ಪ ಗಟ್ಟಿಯಾಗಿ ಅದು ಬ್ರೌನಿಶ್ ಮೇಲೆ ಆ ಒಂದು ಕವರ್ ಏನಿರ್ತದೆ ಬ್ರೌನಿಶ್ ಬಂದಾಗ ಅದು ತಿನ್ಲಿಕ್ಕೆ ಯೋಗ್ಯ. ಹಾಗಾದ್ರೆ ಆಯಾಯ ಪದಾರ್ಥಗಳು ಯಾವಾಗ ತಿನ್ಲಿಕ್ಕೆ ಯೋಗ್ಯವಾಗ್ತೋ ಅವಾಗೆಲ್ಲ ಇಷ್ಟು ಪರಮಾತ್ಮ ರೂಪಗಳು ಅವುಗಳಲ್ಲಿ ಇರ್ತದೆ ಅಂತ ಅರ್ಥ. ಸರಿನಾ? ಹೀಗೆ ಪರಮಾತ್ಮ ಆಯಾ ಪದಾರ್ಥಗಳನ್ನ ಸ್ವೀಕಾರ ಮಾಡಿ ಅದರಲ್ಲಿ ಇನ್ನೂ ನೋಡಿ ಇಷ್ಟು ರಸಗಳಿವೆ, ಅದರಲ್ಲಿ ಮತ್ತೆ 72 ರಸಗಳ ವಿಭಾಗಗಳನ್ನ 72,000 ರಸಗಳನ್ನ ವಿಭಾಗವನ್ನಾಗಿ ಮಾಡ್ತಾನಂತೆ ಪರಮಾತ್ಮ. ಆ 72,000 ರಸಗಳನ್ನು ವಿಭಾಗ ಮಾಡಿ ನಮ್ಮ ದೇಹದಲ್ಲಿರುವಂತಹ 72,000 ನಾಡಿಗಳಿಗೆ ಪ್ರತ್ಯೇಕವಾಗಿ ಕಳಿಸ್ತಾನೆ. ಅದು ಬರೀ ಆಯಾಯ ನಾಡಿಗಳ ಅಭಿಮಾನಿ ದೇವತೆಗಳಿಗೆ ಮಾತ್ರ ಗೊತ್ತಾಗತ್ತೆ, ಮತ್ತೆ ಪರಮಾತ್ಮನಿಗೆ ಅದಕ್ಕಿಂತ ಹೆಚ್ಚಾಗಿ ಗೊತ್ತಾಗತ್ತೆ. ಒಟ್ಟಿನಲ್ಲಿ ಅಭಿಮಾನಿ ದೇವತೆಗಳ ಮೂಲಕ ನಮ್ಗೆ ಪುಷ್ಟಿ ಕೊಡುತ್ತೆ. ಹೌದು. ಈ ಅಭಿಮಾನಿ ದೇವತೆಗಳಿಗೆ ಎಷ್ಟು ಗೊತ್ತಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಮುಖ್ಯ ಪ್ರಾಣನಿಗೆ ಗೊತ್ತಾಗುತ್ತೆ. ಅವರಲ್ಲಿ ಅಂತರ್ಗತನ ಮುಖ್ಯ ಪ್ರಾಣನಿಗೆ ಗೊತ್ತಾಗುತ್ತೆ. ಮುಖ್ಯ ಪ್ರಾಣನಿಗೆ ಎಷ್ಟು ಗೊತ್ತಾಗ ಅದಕ್ಕಿಂತ ಸಂಪೂರ್ಣವಾಗಿ ಪರಮಾತ್ಮನಿಗೆ ಗೊತ್ತಾಗುತ್ತೆ. ಧನ್ಯವಾದ. ಹೀಗಿದೆ, ಇಷ್ಟು ಲೆಕ್ಕ ಇದು. ಆದ್ರಿಂದಾಗಿ ಪರಮಾತ್ಮ ಹೀಗೆ 1101 ರೂಪ 2,225 ರೂಪ ಫಲಗಳು ಅಂದ್ರೆ ತಿನ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ಈ ರೀತಿ ಸ್ವೀಕರಿಸಲಿಕ್ಕೆ ಯೋಗ್ಯವಾದಂತಹ ಪದಾರ್ಥಗಳಲ್ಲಿ ಪರಮಾತ್ಮನ ಇಷ್ಟಿಷ್ಟು ರೂಪಗಳು ಇರ್ತವೆ ಅನ್ನೋದನ್ನ ದಾಸರು ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ, ಇದು ಸಮರಿ 6ನೇ ಪದ್ಯದಲ್ಲಿ ಕೊಟ್ಟಿದ್ದಾರೆ ಲೆಕ್ಕ. ಓಕೆ, ಧನ್ಯವಾದ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ. ನಮಸ್ಕಾರ ಆಚಾರ್ಯ.